ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಿಟ್ಟಿಂದ ಹೇಗೆ ಫೇಸ್ ಪ್ಯಾಕ್ ಮಾಡೋದು, ಗ್ಲೋಯಿಂಗ್ ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ. 100% ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಸ್ಪೂನ್ ಅಕ್ಕಿ ತೊಗೊಳ್ಳಿ, ನೀಟಾಗಿ ತೊಳೆದ್ಬಿಟ್ಟು ಒಂದು ಸಲ, ಮತ್ತು ಸ್ವಲ್ಪ ನೀರು ಹಾಕಿ 2 ಅವರ್ ನೆನೆಯೋಕ್ಕೆ ಬಿಡಿ. ಇವಾಗ 2 ಅವರ್ ಆದಮೇಲೆ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ರುಬ್ಬಿರೋದನ್ನ ಶೋಧಿಸ್ಕೊಳ್ಳಿ ಒಂದು ಬೌಲ್ಗೆ. ಇವಾಗ ನೋಡಿ ಶೋಧಿಸಿ ಆಗಿದೆ. ನಂತರ ಒಂದು ಫುಲ್ ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಅದನ್ನು ತುರ್ಕೊಳ್ಳಿ. ಈ ಆಲೂಗಡ್ಡೆಯಿಂದ ಡಾರ್ಕ್ ಸರ್ಕಲ್ಲು ಮತ್ತು ಕಪ್ಪು ಕಪ್ಪು ಕಲೆಗಳು ಮತ್ತು ಪಿಂಪಲ್ದು ಮಚ್ಚೆ ಏನಾದರೂ ಉಳ್ಕೊಂಡಿದ್ರೆ ಹಾಗೇ ಅದು ಕಡಿಮೆ ಆಗುತ್ತೆ ಇದರಿಂದ. ಇವಾಗ ತುರಿದಿಟ್ಕೊಂಡಿರೋ ಆಲೂಗಡ್ಡೆನ ಒಂದು ಬೌಲ್ಗೆ ಹಿಂಡ್ಕೊಳ್ಳಿ ನೀಟಾಗಿ. ರಸ ಬೇಕು ನಮಗೆ, ಆಲೂಗಡ್ಡೆ ರಸ ಬೇಕು. ಒಂದು 3ರಿಂದ 4 ಸ್ಪೂನ್ ಆದರೆ ಸಾಕಾಗತ್ತೆ. ನೀಟಾಗಿ ಇವಾಗ ಹಿಂಡ್ಕೊಂಡಿದ್ದಾಗಿದೆ. ನಂತರ ಒಂದು ಬೌಲ್ಗೆ 1 ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಾರ್ನ್ಫ್ಲೋರಿಂದ ನಮ್ಮ ಮುಖದಲ್ಲಿರೋ ಎಕ್ಸೆಸ್ ಆಯಿಲ್ನ ತೆಗೆದು ಹಾಕುತ್ತೆ. ಮತ್ತು ಪಿಂಪಲ್ ಏನಾದರೂ ಆಗ್ತಿದ್ರೆ ನಿಮಗೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಒಂದು ಪಾತ್ರೆನ ತೊಗೊಂಡು ಬಿಸಿಗಿಟ್ಟು ಆವಾಗಲೇ ಅಕ್ಕಿ ರುಬ್ಬಿದ್ದು ಶೋಧಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ನೀವು ಉರಿ ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತೆ. ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೇ ಥರ ಮಿಕ್ಸ್ ಮಾಡಿ ಅದು ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಉರಿ ಅಂತೂ ನೀವು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕು ಕ್ರೀಮ್ನ. ಇವಾಗ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ ಆಲ್ರೆಡಿ ಅದು ಸ್ವಲ್ಪ ಕ್ರೀಮಿಸ್ ಟೆಕ್ಸ್ಚರಿಗೆ ಬರ್ತಾಯಿದೆ, ನಿಮಗೆ ಕಾಣಿಸ್ತಿರ್ಬೋದು. ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಅದು ಫುಲ್ಲು ಕ್ರೀಮ್ ಥರ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು. ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಫುಲ್ ನೋಡಿ. ಆವಾಗಲೇ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಗೊತ್ತಾಗೋದು. ನೋಡಿ ಇವಾಗ ಗಟ್ಟಿ ಆಗಿದೆ, ನೀವು ನೋಡ್ತಿರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮಿಕ್ಸ್ ಮಾಡಿದ್ದೀನಿ ನಾನು ಚೆನ್ನಾಗಿ. ಮತ್ತು ಇದಕ್ಕೆ ಆವಾಗಲೇ ತುರಿದಿದ್ದು ಆಲೂಗಡ್ಡೆಲಿ ರಸ ಹಿಂಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಆಗಿದೆ. ಇವಾಗ ಇದನ್ನು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ನೋಡ್ತಿರ್ಬೋದು ನೀವು, ಕ್ರೀಮಿ ಟೆಕ್ಸ್ಚರಲ್ಲಿದೆ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಲಾಸ್ಟಲ್ಲಿ ನೋಡಿ, ಬೇಕಾದರೆ ನಾನು ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ. ಇವಾಗ ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ತಾಯಿದ್ದೀನಿ, 2ನ್ನ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಡ್ರೈ ಸ್ಕಿನ್ ಇರೋರು 2 ವಿಟಮಿನ್ ಇ ಟ್ಯಾಬ್ಲೆಟ್ನ ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡು 2 ಹಾಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ವಾರದವರೆಗೂ ನೀವು ಫ್ರಿಡ್ಜಲ್ಲಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಒಂದು ಖಾಲಿ ಬಾಕ್ಸ್ ತೊಗೊಂಡು ಅದಕ್ಕೆ ಹಾಕೋತೀನಿ. ನೋಡಿ ಇವಾಗ ಒಂದು ಬಾಕ್ಸಿಗೆ ಹಾಕಿದ್ದೀನಿ. ಇದನ್ನು ನಾವು 1 ವಾರದವರೆಗೂ ಯೂಸ್ ಮಾಡ್ಬೋದು, ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಕ್ಯಾಪ್ ಹಾಕ್ಬಿಟ್ಟು ಬೇಕಾದಾಗ ವಾರಕ್ಕೆ 3 ಸಲ ಆದರೂ ಇದನ್ನು ನೀವು ಮಾಡಲೇಬೇಕು. ನಿಮಗೆ ಸ್ಕಿನ್ ವೈಟ್ ಆಗಬೇಕು ಅಂತಂದರೆ ವಾರಕ್ಕೆ 3 ಸಲ ಮಾಡಲೇಬೇಕು ಸ್ನೇಹಿತರೆ. ಇವಾಗ ನೋಡಿ ನಾನು ಹ್ಯಾಂಡ್ಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿ ಹಚ್ಚಿ, ಆವಾಗಲೇ ನಮಗೆ ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಕಾಣೋದು. ನೋಡಿ ಇವಾಗ ನಾನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡಿ ಓವರಾಲ್ ಫೇಸು ಮತ್ತು ನೆಕ್ಗೆ ಹಚ್ಚಬೇಕು. ನೀಟಾಗಿ ಅಪ್ಲೈ ಮಾಡಿ
ನಿಜವಾಗ್ಲೂ ಸ್ನೇಹಿತರೆ 100% ಇದು ವರ್ಕ್ ಆಗುತ್ತೆ. ಯಾರಾದರೂ ಕಪ್ಪಗಿದ್ದೀವಿ ಅಂತಂದರೆ ಸ್ವಲ್ಪನಾದರೂ ಫೇರ್ ಆಗೋದಕ್ಕೆ ನಾನು ಈ ರೆಮಿಡಿ ಮಾಡ್ತಾ ಇರೋದು. ಇದೆಲ್ಲ ನಾವು ಟ್ರೈ ಮಾಡಿದ ಮೇಲೇ ನಿಮ್ಗೆ ಹೇಳ್ತಾ ಇರೋದು. ನೋಡಿ ಇವಾಗ ಆಯಿತು ಹಚ್ಚಿದ್ದು. ಇವಾಗ ಡ್ರೈ ಆಗಕ್ಕೆ ಬಿಡ್ತೀನಿ. 15 ಮಿನಿಟ್ಸ್ ಆದಮೇಲೆ ಬರ್ತೀನಿ. ನೋಡಿ 15 ಮಿನಿಟ್ಸ್ ಆಗಿದೆ. ಸ್ವಲ್ಪ ಡ್ರೈ ಆಗಿದೆ, ನೀವೇ ನೋಡ್ತಿರ್ಬೋದು. ಇವಾಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ. ನೋಡ್ತಿದ್ದೀರಾ ನೀವೇ, ಲೈವ್ ರಿಸಲ್ಟ್ ತೋರಿಸ್ತೀನಿ ಅಂತ ಹೇಳಿದೆ. ನೋಡಿ ತುಂಬಾ ಬ್ರೈಟ್ ಆಗಿದೆ, ವೈಟ್ ಆಗಿದೆ ಸ್ಕಿನ್ನು. ಡಿಫ್ರೆನ್ಸ್ ನೋಡಿ, ಈ ಹ್ಯಾಂಡ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ನಾವು ಸ್ವಲ್ಪ ಕಪ್ಪಗಿದ್ದೀವಿ, ನಮ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಬೇಕು, ಸ್ವಲ್ಪ ಲೈಟ್ನಿಂಗ್ ಆಗಬೇಕು ಸ್ಕಿನ್ನು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಈ ರೆಮಿಡಿನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ನೋಡ್ತಿರ್ಬೋದು ಡಿಫ್ರೆನ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ.